ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವರೆಲ್ಲ ಕಾರ್ನ ನಿಲ್ಲಿಸ್ಬಿಟ್ಟು ಏನು ಟೂ ವೀಲರಲ್ಲೋ ಇಲ್ಲ ಸೈಕಲಲ್ಲೋ ಹೋಗ್ಲಿ ತೋರಿಸ್ಬಿಡಿ ಸರ್. ಅದಾನಿ ಅಂಬಾನಿ ಅವರ ಒಂದು ಏಳಿಗೆಗೋಸ್ಕರ ಕೆಲಸ ಮಾಡ್ತಾವ್ರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಡವರ ವಿರೋಧಿ ಸರ್ಕಾರ ಅಂತ ಇದು ಒಂದು ಸ್ಟೇಟ್ಮೆಂಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಯಾಕೆ ಅಂದ್ರೆ ಅವ್ರು ಬಂದ 12 ವರ್ಷ ಆಯ್ತು ಅಧಿಕಾರಕ್ಕೆ, ಬಡವ್ರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದ್ರೆ ಸರ್ ಎಲ್ಲ ಝೀರೋ. ಈಗ ತಾವು ನೋಡ್ಬೋದು, ಈಗ ಶ್ರೀಮಂತರು ಆರಾಮಾಗಿ ಹೋಗಿ ಚಿನ್ನ ಖರೀದಿ ಮಾಡ್ತಾರೆ, ಕಾರ್ಗಳು ಸಾಕಷ್ಟು ಕಾರಲ್ಲಿ ಇರ್ತಾರೆ, ಆರಾಮಾಗಿ ಓಡಾಡ್ತಾರೆ. ಈಗ ಬಡವ್ರಿಗೆ ಏನ್ ಮಾಡ್ತಾರೆ ಸರ್, ಬಡವರು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಾರೆ, ಜೊತೆಗೆ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ಸೊ ಇದೇನು ಇದರಲ್ಲಿ ಟ್ರಾವೆಲ್ ಮಾಡಬೇಡಿ ಅಂತಾರೆ. ಇದು ಯಾವ ರೀತಿ ಹೇಳ್ತಾ ಇದ್ದಾರೆ? ಇದು ಹೌದು. ಹಂಗಂದ್ರೆ ಈಗ ನಾನು ಒಂದು ಹೇಳ್ತೀನಿ ಸರ್, ಅವರೆಲ್ಲ ಏನ್ ಬಿಜೆಪಿ ಕಾರ್ಯಕರ್ತರಿದ್ದಾರೆ, ಅವರೆಲ್ಲ ಕಾರ್ನ ನಿಲ್ಲಿಸ್ಬಿಟ್ಟು ಏನು ಟೂ ವೀಲರಲ್ಲೋ ಇಲ್ಲ ಸೈಕಲಲ್ಲೋ ಹೋಗ್ಲಿ ತೋರಿಸ್ಬಿಡಿ ಸರ್. ಈಗ ನಾಯಕರು ತಾವು ಹೇಳ್ತಿದ್ದೀರಾ ವಿದೇಶಿ ಪ್ರವಾಸಿ ಮಾಡಬೇಡಿ ಅಂತ. ಸೊ ಮೋದಿ ಅವರು ಮೊದಲು ವಿದೇಶ ಪ್ರವಾಸ ನಿಲ್ಲಿಸಿ ಅವರು ದೇಶದ ಒಂದು ಒಳಿತಿಗಾಗಿ, ಬಡವರ ಒಳಿತಿಗಾಗಿ ಕೆಲಸ ಮಾಡಲಿ ಅಂತ ಹೇಳ್ತೀನಿ ಸರ್. ಈಗ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ, ಬಡವ್ರು ಏನು ತಗೊತಾರೆ ಸರ್? ಹೆಚ್ಚು ಅಂದರೆ ಒಂದು ತಾಲಿ ತಗೋತಾರೆ, ಎಂಗೇಜ್ಮೆಂಟ್ಗೆ ಒಂದು ರಿಂಗ್ ತಗೋತಾರೆ, ಹೆಚ್ಚು ಅಂದರೆ ತಾಲಿ ಪಕ್ಕದಲ್ಲಿರೋ ಒಂದು ಗುಂಡು ಕಾಸುಗಳು ತಗೋತಾರೆ. ಇನ್ನೇನು ತಗೋತಾರೆ? ಇದನ್ನು ತಗೊಬೇಡಿ, ತಗೊಂಡ್ದಾನೆ ಮದುವೆ ಮಾಡಿ ಅಂದರೆ ಎಲ್ಲಿ ಸರ್ಕಾರ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದು, ಯಾವ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಡವ್ರ ವಿರೋಧಿ ಅನ್ನೋದು ಇದರಲ್ಲಿ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಮೊದಲೇ ತಾವು ನೋಡ್ಬೋದು, ಅವ್ರ ಅಧಿಕಾರಕ್ಕೆ ಬಂದಾಗ ಏನು ಹೇಳಿದ್ರು, ಡಾಲರ್ ಬೆಲೆನ 62 ರೂಪಾಯಿ ಇತ್ತು. ಅದನ್ನ ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ 100 ರೂಪಾಯಿಯಷ್ಟು ನಮ್ಮ ರೂಪಾಯಿ ಮೌಲ್ಯದಲ್ಲಿ ಹೋಗಿದೆ. ಇದು ಹೆಂಗ ಆಗ್ತಾ ಇದೆ ನೋಡಿ, ತಾವೇ ನೋಡ್ಬೋದು. ಇದರಲ್ಲಿ ಅವ್ರು ಏನಿದ್ರು ಎಲ್ಲ ಅದಾನಿ ಅಂಬಾನಿ ಅವರ ಒಂದು ಏಳಿಗೆಗೋಸ್ಕರ ಕೆಲಸ ಮಾಡ್ತಾವ್ರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಸರ್, ತಾವು ಇಲ್ಲೇ ನೋಡ್ಬೋದು. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಂಗಿದೆ, ಬಡವ್ರಿಗೋಸ್ಕರ ಅಂತ ಇರುವಂತ ಸರ್ಕಾರ ಆಗಿದೆ. 5 ಗ್ಯಾರಂಟಿಗಳು ಕೊಡ್ತು. ಇದು ಯಾವ ರೀತಿ ಬಡವ್ರಿಗೋಸ್ಕರ ಕೊಡ್ತಿರೋಂಥ ಗ್ಯಾರಂಟಿಗಳಾಗಿದೆ. ಆದ್ರೆ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ, ಬರೀ ಬಡವ್ರನ್ನ ಹತ್ತಿಕ್ಕ ಕೆಲಸ. ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ, ಬಡವ್ರಿಗೋಸ್ಕರ ಯಾವ್ದಾವ್ದು ಒಂದು ಯೋಜನೆಗಳಿತ್ತು ಅದೆಲ್ಲ ಕಿತ್ಕೊಳ್ಳೋಂತ ಸರ್. ಇದೇ ನಾನು ಹೇಳ್ತಿಲ್ವಾ, ಕಪ್ಪು ಹಣ ಇರ್ಬೋದು, ಮತ್ತೆ ಗೋಲ್ಡ್ ರೈಟ್ ಇರ್ಬೋದು, ಪ್ರತಿಯೊಂದು ಬಡವ್ರಿಗೋಸ್ಕರ ಏನೇನು ಯೋಜನೆ ಇತ್ತು ಎಲ್ಲವೂ ಸಹ ಜಾಸ್ತಿ ಆಗಿದೆ ಸರ್. ಈಗ ಪೆಟ್ರೋಲ್ ಬೆಲೆ, ಗ್ಯಾಸು, ಬಡವ್ರು ಏನಾದರೂ ಗ್ಯಾಸ್ ತಗೊಂಡು ಅಡುಗೆ ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ಸರ್? ಇದು ನಿಜವಾಗ್ಲೂ ಶೋಚನೀಯ. ಇಂಥ ಸರ್ಕಾರ ದಯವಿಟ್ಟು ನಮ್ಮ ಇಡೀ ಇಂಡಿಯಾಗೆ ಬೇಡ. ಜನಗಳು ಈಗಲಾದರೂ ಯೋಚನೆ ಮಾಡಿ, ಬಡವ್ರ ಪರ ಯೋಚನೆ ಮಾಡೋ ಅಂಥ, ಬಡವ್ರಿಗೋಸ್ಕರ ತುಡಿಯೋ ಅಂಥ, ಬಡವರು ಅಭಿವೃದ್ಧಿಗೋಸ್ಕರ ಇರುವಂಥ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರನ ಮುಂದೆ ಆದರೂ ನೀವು ತಗೊಂಡು ಬನ್ನಿ ಅಂತ ನಾನು ಕೇಳ್ತೀನಿ ಸರ್.